ನನ್ನ ಹೊಟ್ಟೆಗೆಲ್ಲ ಇಲಿಗಳು ಓಡಾಡ್ದಂಗೆ ಆಗ್ತಾಯಿದೆ. ಏನು ತಿಂದಂಗೆ ಆಗಲಿಲ್ಲ. ಅದು ಅನ್ನ ಥರನೇ ಇರಲಿಲ್ಲ. ಗಂಜಿಗಿಂತ ಗಂಜಿನೂ ಎಷ್ಟೋ ಚೆನ್ನಾಗಿರ್ತಿತ್ತು, ಆದರೆ ನಂದು ಗಂಜಿ ಥರನೂ ಇರಲಿಲ್ಲ. ಅದರಲ್ಲಿ ಉಪ್ಪೇ ಹಾಕಿಲ್ಲ ನಾನು. ಏನು ಅಡುಗೆ ಮಾಡೋಕ್ಕೆ ಬರ್ತಾಯಿಲ್ಲ. ಊಟ ನೋಡಿದ್ರೆ ಸೇರ್ತಾನೆ ಇಲ್ಲ. ಇವ್ರು ನೋಡಿದರೆ ರೊಟ್ಟಿ, ಎಣ್ಗಾಯಿ, ಬದನೆಕಾಯಿ, ಮತ್ತು ಅದೇನೋ ಶೇಂಗಾ ಚಟ್ನಿ, ಬಾಬಾ ಎಷ್ಟು ಚಂದ ಮಾಡ್ಕೊಂಡು ತಿಂತಾಯಿದ್ದಾರೆ. ನನಗೆ ಮಾತ್ರ ಗಂಜಿ ಸ್ವಲ್ಪನೂ ತಗೋ ಅಂತ ಅನ್ನಲಿಲ್ಲ. ಎಷ್ಟು ಹೊಟ್ಟೆ ಕಿಚ್ಚಿದೆ ಇವರಿಗೆಲ್ಲ ನನ್ನ ಮೇಲೆ. ರಾಧಿಕಾ, ನಿಂದು ಹೋಗಿ ಬ್ಯಾಗ್ ತೊಗೊಂಬಮ್ಮ. ಅಪ್ಪ, ಯಾಕಪ್ಪ ಬ್ಯಾಗ್ ಬೇಕು? ಅಪ್ಪ, ಅದು ನನ್ನ ದುಡ್ಡಪ್ಪ. ದುಡ್ಡೆಲ್ಲ ಯಾಕೆ ತೊಗೋತಿದ್ದೀರಾ ನೀವು? ಇದು ನನ್ನ ದುಡ್ಡು. ಇನ್ಮೇಲಿಂದ ನಿನ್ನ ಹತ್ರ ಏನಾದರೂ ದುಡ್ಡು ಇದ್ದರೆ ಅದು ನಿನ್ನ ಗಂಡ ಕೊಟ್ಟಿರೋದು ಮಾತ್ರ ಇರುತ್ತೆ. ನಮ್ಮ ಕಡೆಯಿಂದ ನಿಂಗೆ ಯಾವ ದುಡ್ಡು ಸಿಗಂಗಿಲ್ಲ. ಇನ್ಮೇಲಿಂದ ನಿನ್ನ ಖರ್ಚಿಗೆ ಏನಿದ್ರು ನಿನ್ನ ಗಂಡನ ಹತ್ರ ಕೇಳು, ಇಲ್ಲಾಂದ್ರೆ ನೀನೇ ಸ್ವಂತ ದುಡ್ಕೋ. ನಮ್ಮ ಹತ್ರ ದುಡ್ಡು ಕೇಳಂಗಿಲ್ಲ. ಇದೆಲ್ಲ ನಾವು ಕೊಟ್ಟಿದ್ದಲ್ಲ ಮೊದಲು, ಅದಕ್ಕೆ ವಾಪಸ್ ತಗೊತಿದ್ದೀನಿಲ್ಲ. ದೀಪ ಇಲ್ಲದಳ? ದೀಪಾ, ಅಪ್ಪ, ಹೋಗಿ ನಿನ್ನ ಬ್ಯಾಗು ತೊಗೊಂಬಮ್ಮ. ನಿನ್ನ ಬ್ಯಾಗಲ್ಲಿ ಎಷ್ಟಿದೆ ದುಡ್ಡು ಅದನ್ನು ತಂದು ಕೊಟ್ಬಿಡು. ಮತ್ತೆ ಏನಾನ ತೆಗೆದಿಟ್ಕೊಳ್ಳೋದು ಇಲ್ಲೇನ ಬಚ್ಚಿಟ್ಕೊಳ್ಳೋದು ಮಾಡಿದ್ರೆ ಸರಿಗಿರಂಗಿಲ್ಲ. ಅಷ್ಟು ದುಡ್ಡು ಎಷ್ಟೈತೋ ಅಷ್ಟು ತಂದು ಕೊಡು. ಅಪ್ಪ, ನನ್ನ ದುಡ್ಡನ್ನು ಕೊಡಬೇಕಾ? ಇದು ಸರಿ ಇಲ್ಲಪ್ಪ. ಅದೇನೋ ಅಂತಾರಲ್ಲ, ಎತ್ತಿಗೆ ಜ್ವರ ಬಂದರೆ ಎಮ್ಮಿಗೆ ಬರೆ ಹಾಕಿದ್ರಂತ, ಹಂಗಾಯ್ತಿದು. ಹಾಕಿ ತಪ್ಪು ಮಾಡಿದ್ರೆ ನನ್ನ ಕಡೆ ಇರೋ ದುಡ್ಡೆಲ್ಲ ಯಾಕೆ ಇಸ್ಕೊತಿದ್ದೀರಪ್ಪ? ಎದಕ್ಕಂದ್ರೆ ಹೇಳಕ್ಕೆ ಬರೋಂಗಿಲ್ಲ. ಎಷ್ಟೇ ಆಗಲಿ ನಿಮ್ಮ ಅಕ್ಕ ಅಲ್ಲ, ಆಕಿ ಕಷ್ಟಪಡ್ತಿದ್ದಾಳೆ ಅಂತೇಳಿ ನೀನು ಸಹಾಯ ಮಾಡಲ್ಲ ಅನ್ನೋದೇನು ಗ್ಯಾರಂಟಿ? ಅಷ್ಟು ಅಲ್ಲದೆ ನೀನೆಲ್ಲ ಸಪೋರ್ಟ್ ಮಾಡಿದೆಯಲ್ಲ ನಿಮ್ಮ ಅಕ್ಕಗೆ. ನಿಮ್ಮ ಅಕ್ಕನ ಲೈಫ್ ಹಾಳಾಗೋಕ್ಕೆಲ್ಲ ನೀನು ಸಪೋರ್ಟ್ ಮಾಡಿಯಲ್ಲಮ್ಮ. ಅದಕ್ಕೆ ನಿನ್ನ ಮೇಲೂ ನಂಬಿಕೆ ಇಲ್ಲ ನನಗೆ. ಹೋಗಿ ನನ್ನ ದುಡ್ಡು ನನಗೆ ತಂದು ಕೊಟ್ಬಿಡು. ಅಷ್ಟು ತಂದು ಕೊಟ್ಟಿಯಾ ಮತ್ತೆಲ್ಲ ಬಚ್ಚಿಟ್ಟಿಯಾ? ಅಪ್ಪ, ನೀನೇ ನೋಡ್ದಲ್ಲಪ್ಪ, ಇಲ್ಲೇ ಐತಲ್ಲ ಬೀರ್ವ, ಅದರಲ್ಲೇ ಬ್ಯಾಗಿಂದನೇ ಎಲ್ಲ ತಂದು ಕೊಟ್ಟಿದ್ದೀನಿ. ಅದರಲ್ಲೇ ಇರೋದು ಎಲ್ಲ ದುಡ್ಡು. ನಾನು ಬ್ಯಾಗಲ್ಲೇ ಇಟ್ಕೊತೀನಿ, ಬೇರೆ ಎಲ್ಲೂ ಇಟ್ಟಿಲ್ಲ. ಅಷ್ಟೇ ನನ್ನ ಕಡೆ ಇರೋದು. ಛೇ, ನಿನ್ನಿಂದ ನನಗೂ ದುಡ್ಡು ಇಲ್ದಂಗೆ ಆಗೋಯ್ತು. ಯಾಕೋ ಮನಸ್ಸಿಗೆ ನೆಮ್ಮದಿನೇ ಅನ್ನಿಸ್ತಾ ಇಲ್ಲ. ಕಿರಣ್ಗಾದರೂ ಫೋನ್ ಮಾಡೋಣ ಇರು. ಹಲೋ ಕಿರಣ್, ಊಟ ಆಯಿತಾ? ಹಾಂ, ಆಯಿತು. ಇವತ್ತೊಂದಿನ ಏನೋ ಊಟ ಹಾಕಿದ್ದಾರೆ, ಊಟ ಕೊಟ್ಟಾರ. ನಾಳೆಯಿಂದ ದುಡ್ಕೊಂಬಂದು ದುಡ್ಡು ಕೊಟ್ಟರೆ ಮಾತ್ರ ಊಟ ಹಾಕ್ತಾರಂತೆ, ಇಲ್ಲಾಂದರೆ ಇಲ್ಲ ಅಷ್ಟೇ. ಇಲ್ಲಿ ನನ್ನ ಪರಿಸ್ಥಿತಿ ಕೂಡ ಹಂಗೆ ಇರೋದು. ಇದಕ್ಕೆಲ್ಲ ಕಾರಣ ನೀನೇ. ನೀನು ನೆಟ್ಟಿಗಿದ್ದಿದ್ರೆ ಹೆಂಗೆ ಆಗ್ತಿರ್ಲಿಲ್ಲ. ಸುಮ್ಮನೆ ನನಗೆ ಬ್ಲ್ಯಾಕ್ ಮೇಲ್ ಮಾಡಿ ಮದುವೆ ಮಾಡ್ಕೋ ಅಂತಂದೇಳಿ ಫೋರ್ಸ್ ಮಾಡಿಬಿಟ್ಟು ನಿನ್ನ ಮಾತು ಕೇಳ್ಕೊಂಡು ಮದುವೆ ಮಾಡ್ಕೊಂಡೆ. ಇವಾಗ ಅನುಭವಿಸ್ತಾ ಇದ್ದೀನಿ ನಾನು. ಮೊದಲು ಎಷ್ಟು ಆರಾಮಾಗಿದ್ದೆ ನಾನು, ಎಲ್ಲ ಹಾಳಾಗೋಯ್ತು. ಈಗ ನನ್ನ ನೆಮ್ಮದಿನೇ ಇಲ್ದಂಗೆ ಆಗೋಯ್ತು. ಅಂದರೆ ನಾನು ನಿನಗಿಷ್ಟ ಇಲ್ವಾ? ನೀನು ನನ್ನ ಪ್ರೀತಿ ಮಾಡಿಲ್ವಾ? ನೀನು ದೊಡ್ಡ ಐಶ್ವರ್ಯ ನೋಡು, ನೀನು ಲವ್ ಮಾಡೀನಿ. ಮತ್ತೆ ನೀನೇನೋ ನನಗೆ ಅವಾಗವಾಗ ಖರ್ಚಿಗೆ ದುಡ್ಡು ಕೊಡ್ತಿದ್ದೆ ಅಂತೇಳಿ ನಿನ್ನ ಹತ್ರ ಪ್ರೀತಿ ಇರೋ ಥರ ನಾಟಕ ಮಾಡ್ತಿದ್ದೆ. ಎಲ್ಲ ನಂದೇ ತಪ್ಪು. ನಿನ್ನ ಹತ್ರ ತುಂಬ ದುಡ್ಡಿದೆ, ನೀನು ದೊಡ್ಡ ಕೋಟ್ಯಾಧೀಶ್ವರ ಅಂದ್ಕೊಂಡ್ಬಿಟ್ಟಿದ್ನಲ್ಲ. ನೀನು ಹಂಗೆ ಅಂದ್ಕೊಂಡು ನಾನು ನಿನ್ನ ಮದುವೆ ಆಗಿಬಿಟ್ನಲ್ಲ. ನಾನು ಮಾಡಿರೋ ದೊಡ್ಡ ತಪ್ಪಂದರೆ ಇದೇ ನನ್ನ ಲೈಫಲ್ಲಿ. ನೀನು ಅನ್ಕೊಂಡಂಗೆ ನಾನು ದೊಡ್ಡ ರೊಕ್ಕಿರೋನಾಗಿದ್ದರೆ ನಿನ್ನ ಹತ್ರ ಯಾಕೆ ನಾನು ಖರ್ಚಿಗೆಲ್ಲ ನಿನ್ನ ಹತ್ರ ದುಡ್ಡು ಇಸ್ಕೊತಿದ್ದೆ? ಅಷ್ಟು ಗೊತ್ತಾಗಂಗಿಲ್ವಾ ಪೆಂಗಿ? ಹೋಗಿ ನಿನ್ನಂಥ ಹುಚ್ಚಿನ ಮದುವೆ ಮಾಡ್ಕೊಂಡ್ಬಿಟ್ಟೆ. ನೀನು ಮಾಡಿರೋ ಬ್ಲ್ಯಾಕ್ ಮೇಲಿಗೆ ಎದ್ರುಕೊಂಡು ಹೋಗಿ ನಿನ್ನ ಕುತ್ತಿಗೆ ತಾಳಿ ಕಟ್ಬಿಟ್ಟೆ. ಇವಾಗ ನನಗೆ ತಿನ್ನೋಕ್ಕೂ ಗತಿಲ್ದಂಗೆ ಆಗೋಯ್ತು. ಪ್ರತಿಯೊಂದಕ್ಕೂ ದುಡ್ಕೊಂಬಂದ್ರೇ ದುಡ್ಡು ಕೊಟ್ರೇ ಊಟ ಹಾಕ್ತೀನಿ ಹಂಗೆ ಅಂತೇಳಿ ಇವಾಗ ಹೊಸ ರೂಲ್ಸ್ ಮಾಡಕತ್ತಾರೆ ಮನೇಲಿ. ಅಲ್ಲ ಕಿರಣ್, ಈಗ ಆಗಿದ್ದಾಗೋಯ್ತು. ನೀನು ತಪ್ಪು ಮಾಡಿದೀಯ, ನಾನು ತಪ್ಪು ಮಾಡಿದ್ದೀನಿ. ಒಂದು ಲೆಕ್ಕದಂಗೆ ಇಬ್ರಿಗಿಬ್ರು ಮೋಸ ಹೋಗಿದ್ದೀವಿ. ಹಿಂಗಿರ್ಬೇಕಾದ್ರೆ ನೀನು ಸಮಾಧಾನ ಮಾಡಿದ್ಬಿಟ್ಟು ನನ್ನೇ ಬೈತಿದೆಯಲ್ಲ. ಲೆಕ್ಕದಂಗೆ ಇದರಲ್ಲಿ ನನಗೆ ಜಾಸ್ತಿ ಮೋಸ ಆಗಿರೋದು. ನೀನು ದುಡ್ಡಿರೋನು ಹಂಗಿಂಗಂತ ಹೇಳ್ಕೊಂಡಿದ್ದಕ್ಕೆ ನಾನು ನಿನ್ನ ಲವ್ ಮಾಡಿದೆ. ಅದಕ್ಕೆ ನಾನು ನಿನಗೆ ಫೋರ್ಸ್ ಮಾಡಿದೆ ಮದುವೆ ಮಾಡ್ಕೊ ಅಂತ. ಆದರೆ ನೀನು ಹೇಳಿದ್ದೆಲ್ಲ ಸುಳ್ಳಲ್ಲ, ನೀನು ಮಾಡಿದ್ದು ಮೋಸ. ಆದರೂ ನಾನು ಅದನ್ನೆಲ್ಲ ಸಹಿಸ್ಕೊಂಡು ಸುಮ್ಮನೆ ಇದ್ದೀನಿ. ಎದಕ್ಕೆ ಹೇಳು? ನಿನ್ನ ಮೇಲಿರೋ ಪ್ರೀತಿಗೆ. ನಾನು ನಿಜವಾಗ್ಲೂ ನಿನ್ನ ಪ್ರೀತಿ ಮಾಡಿದ್ದೆ. ನೀನು ದುಡ್ಡಿಲ್ಲ ನಿನ್ನ ಹತ್ರ ಅಂತ ಯಾವಾಗ ಗೊತ್ತಾಯಿತೋ ಆವಾಗಲೇ ನಾನು ಒಂದು ವೇಳೆ ನಿನ್ನ ಪ್ರೀತಿ ಮಾಡಿಲ್ಲ ಅಂದಿದ್ರೆ, ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂದಿದ್ರೆ ನಾನು ಅಲ್ಲೇ ನನ್ನ ತಾಳಿ ಕಿತ್ತಿ ನಿನ್ನ ಮಕ್ಕಕ್ಕೆ ಒಗೆದು ಬರ್ತಿದ್ದೆ ನಾನು. ಆದರೆ ನಾನು ಹಂಗೆ ಮಾಡಲಿಲ್ಲ. ಯಾಕೆ ಹೇಳು? ನನಗೆ ನಿನ್ನ ಮೇಲೆ ಇನ್ನೂ ಪ್ರೀತಿ ಇದೆ. ಪ್ರೀತಿಯಿಂದ ಒಂದೆರಡು ಮಾತಾಡಿ ನನಗೆ ಸಮಾಧಾನ ಮಾಡ್ತೀರಾ ಅಂತ ಅಂದ್ಕೊಂಡು ನಾನು ನಿನಗೆ ಫೋನ್ ಮಾಡಿದ್ದೆ. ಆದರೆ ನೀನು ಬಾಯಿಗೆ ಬಂದಂಗೆ ಬೈತಿದ್ಯಾ, ನನ್ನ ಮೇಲೆ ತಪ್ಪು ಹೊರಿಸ್ತಾ ಇದೆಯಾ. ನಾನು ಫೋನ್ ಕಟ್ ಮಾಡ್ತಾಯಿದ್ದೀನಿ, ಬಾಯ್. ಪಾಪ ರಾಧಿಕಾಗೆ ಹೆಂಗಂಗೋ ಅಂದ್ಬಿಟ್ಟೆ. ಎಷ್ಟು ಬೇಜಾರಾದ್ಲು ಏನೋ. ತಪ್ಪು ಇಬ್ಬರದೇ ಇದೆ. ಈಗ ಅವಳ ಮೇಲೆ ಒಂದೇ ತಪ್ಪು ಓಡಿಸೋದು ಸರಿ ಅನಿಸಲ್ಲ. ಅದು ಬೇರೆ ನಿನ್ನ ಲವ್ ಮಾಡಿಲ್ಲ ಹಂಗೆ ಅಂತ ಏನೋ ಅಂದ್ಬಿಟ್ಟೆ. ಅವಳು ಅಂದರೆ ನನಗೂ ಇಷ್ಟನೇ, ಇಬ್ಬರು ಇಷ್ಟಪಟ್ಟೆ ಈಗ ಲವ್ ಎಲ್ಲ ಮಾಡಿ ಮದುವೆ ಮಾಡ್ಕೊಂಡಿವಿ. ಈಗ ಆಕಿನ ಮೇಲೆ ಈಗ ಕಷ್ಟ ಆಯಿತು ಅಂದ ತಕ್ಷಣ ಆಕಿನ ಮೇಲೆ ತಪ್ಪು ಓಡಿಸೋದು ಸರಿಯಲ್ಲ. ಫೋನ್ ಮಾಡಿ ಮಾತಾಡಬೇಕು ಪಾಪ. ಇದೇನು ಕಿರಣ್ ಮತ್ತೆ ಫೋನ್ ಮಾಡ್ತಿದ್ದಾನೆ? ಹಲೋ, ಮತ್ತೆ ಫೋನ್ ಮಾಡಿದ್ರಿ? ಮತ್ತೆ ಭಯಕ್ಕೆ ಫೋನ್ ಮಾಡಿದ್ರಾ? ರಾಧಿಕಾ, ಸಾರಿ, ಅದು
ಒಂಥರ ಸಿಟ್ಟು ಬೇಜಾರು ಎಲ್ಲ ಇತ್ತು ನನಗೆ. ಅದು ಫ್ರಸ್ಟ್ರೇಷನ್ ಎಲ್ಲ ನಿನ್ನ ಮೇಲೆ ಆಗಿಬಿಟ್ಟೆ. ಅದು ಮನೇಲಿ ಇವಾಗ ದುಡ್ಡು ಕೊಟ್ಟರೆ ಅಷ್ಟೇ ಊಟ ಹಾಕ್ತೀನಿ ಅಂದ್ಬಿಟ್ರಲ್ಲ, ಅದೇ ಒಂಥರ ಫ್ರಸ್ಟ್ರೇಷನಲ್ಲಿದ್ದೆ. ಅದೇ ಟೈಮಿಗೆ ಫೋನ್ ಮಾಡಿದ್ದಿಲ್ಲ, ಆ ಸಿಟ್ಟೆಲ್ಲ ತೊಗೊಂಡು ನಿನ್ನ ಮೇಲೆ ಆಗಿಬಿಟ್ಟೆ. ಏನೋ ಬೇಜಾರಲ್ಲಿ ನಿನಗೇನೋ ಅಂದ್ಬಿಟ್ಟೆ. ಪ್ಲೀಸ್ ಬೇಜಾರು ಮಾಡ್ಕೋಬೇಡ. ಮತ್ತೆ ನನ್ನ ಪ್ರೀತಿಸಿದ್ದೆಲ್ಲ ನಾಟಕ ಅಂತ ಹೇಳಿದ್ರಲ್ಲ, ಹಂಗೆ ಅಂದಾಗ ನನಗೆ ಬೇಜಾರಾಗಲ್ವಾ? ನೀನಂದರೆ ಇಷ್ಟ ಇಲ್ಲದೇ ನಾನು ನಿನ್ನ ಜೊತೆ ಅಷ್ಟೆಲ್ಲ ತಿರುಗಾಡಿದ್ದೀನ, ನಿನ್ನ ಅಷ್ಟೆಲ್ಲ ಫಿಲ್ಮು ಪಾರ್ಕು ಅಂತೆಲ್ಲ ಸುತ್ತಾಡ್ಸಿದ್ದೀನ. ನೀನಂದರೆ ನಂಗೆ ಇಷ್ಟನೇ. ಅದೇನೋ ಸಿಟ್ಟಲ್ಲಿ ಹಂಗೆ ಮಾತಾಡ್ಬಿಟ್ಟೆ ಅಷ್ಟೇ. ನೀನಂದರೆ ನಂಗೆ ಇಷ್ಟನೇ. ನಿನ್ನ ಬಿಟ್ಟು ಬದುಕೋಕ್ಕೂ ನನಗೂ ಆಗೋದಿಲ್ಲ. ನನಗೇನು ಜಾಸ್ತಿ ಬೇಜಾರಾಗ್ತಿದೆ ಈಗ ಅಂದರೆ, ಈಗ ಯಾವುದಾದ್ರೊಂದು ಪಾರ್ಟ್ ಟೈಮ್ ಜಾಬ್ ಹುಡ್ಕೊಂಡು ನಾನು ಮನೇಲಿ ದುಡ್ಡು ಕೊಡಬೇಕು, ಆ ಕಡೆ ನಿನ್ನ ನೋಡ್ಕೊಳಕ್ಕಾಗ್ತಿಲ್ಲ, ನಿಂಗೂ ದುಡ್ಡು ಕೊಡೋಕ್ಕಾಗ್ತಿಲ್ಲ ಅನ್ನೋದೇ ಬೇಜಾರು ನನಗೀಗ. ಅದೇ ಸಿಟ್ಟಲ್ಲಿ ಅದೇ ಯೋಚನೆಯಲ್ಲಿ ಇದ್ನಲ್ಲ, ಹಂಗಾಗಿ ನೀನು ಫೋನ್ ಮಾಡಿದ ತಕ್ಷಣ ಅದು ಒಂಥರ ಸಿಟ್ಟೆಲ್ಲ ನಿನ್ನ ಮೇಲೆ ಆಗಿಬಿಟ್ಟೆ. ನೀನಂದರೆ ಇಷ್ಟ ಇಲ್ಲ, ಹಂಗೆ ಹಿಂಗೆ ಸುಮ್ಮನೆ ನಾಟಕ ಮಾಡಿದ್ದು ಅಂತ ಏನೋ ಅಂದ್ಬಿಟ್ಟೆ. ಸಿಟ್ಟಲ್ಲಿ ಏನೋ ಒಂದು ಮಾತು ಅಂದಿದ್ದೀನಿ, ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಬೇಜಾರು ಮಾಡ್ಕೋಬೇಡ. ನೀನಂದರೆ ನನಗೂ ಇಷ್ಟ. ಆನಂದ ಮತ್ತು ನೀನು ಪಾರ್ವತಿ ಇಬ್ಬರು ನೀವು ಸಂಬಳ ಬಂದ ತಕ್ಷಣ ನಿಮ್ಮ ಅತ್ತೆ ಕೈಲಿ ಏನು ಕೊಡಬೇಡ್ರಮ್ಮ. ಅದೇನೇನು ಕೊಡಬೇಕಂತ ಅಂದ್ಕೊಂಡಿದ್ರಲ್ಲ, ಎಷ್ಟೆಷ್ಟು ಕೊಡಬೇಕು ಮನೆಗೆ ಖರ್ಚಿಗೆಲ್ಲ ಅಂತ, ಆ ದುಡ್ಡೆಲ್ಲ ತಂದು ನನ್ನ ಕೈಲಿ ಕೊಡಬೇಕು. ರೀ, ಯಾಕೆ ನಿಮ್ಮ ಕೈ ಕೊಡಬೇಕು? ಇಷ್ಟು ದಿನ ನಾನೆಲ್ಲ ಮನೆಯೆಲ್ಲ ನಡ್ಸ್ಕೊಂಡು ಹೋಗಿದ್ದು, ಇವಾಗೇನೀಗ ಇದ್ದಕ್ಕಿದ್ದಂಗೆ ಎಲ್ಲ ನೀವೇ ಇಸ್ಕೊತೀರಿ? ಎದಕ್ಕಂದರೆ ಈಗ ಇಷ್ಟು ದಿನ ನಿನ್ನ ಮನೆ ನಡ್ಸ್ಕೊಂಡು ಹೋಗಿದ್ದು ನಾವು ನೋಡಿವಿ, ನಮಗೂ ಸಾಕಾಗೋಗೈತೆ. ಅದು ಅಲ್ಲದೆ ಈಗ ನಿನ್ನ ಮಗಳ ಪರಿಸ್ಥಿತಿ ಎಲ್ಲ ಗೊತ್ತಲ್ಲ. ಮತ್ತೆ ಎಲ್ಲ ತಗೊಂಡು ದುಡ್ಡೆಲ್ಲ ತೊಗೊಂಡೋಗಿ ಯಾಕಿನ ಬಾಯಿಗಿಡ್ತೀಯಲ್ಲ, ಅದಕ್ಕೆ ಏನು ಬೇಕಾಗಿಲ್ಲ, ನಾವೇ ಮನೆ ನಡ್ಸ್ಕೊಂಡು ಹೋಗ್ತೀವಿ. ನೀನು ಸುಮ್ಮನೆ ಇದ್ಬಿಡು. ಆನಂದ, ಅರ್ಥ ಆಯ್ತೇನಪ್ಪ? ಎಲ್ಲ ತಂದು ನನ್ನ ಕೈಯಲ್ಲೇ ಕೊಟ್ಬಿಡ್ರಿ. ನೀವು ಅಮ್ಮನ ಕೈಯಾಗಿ ಏನು ಕೊಡೋಕೆ ಹೋಗ್ಬಾರ್ದು ನೀವು. ಯಾಕಂದರೆ ಎಲ್ಲ ರಾಧಿಕೆಗೆಲ್ಲ ಕೊಟ್ಬಿಡ್ತಾಳಕ್ಕಿ, ಅದಕ್ಕೆ ಎಲ್ಲ ನನ್ನ ಕೈಯಲ್ಲೇ ತಂದು ಕೊಡ್ರಿ ನೀವು. ಆಯ್ತಪ್ಪ, ಎಲ್ಲ ನಿಮ್ಮ ಕೈಲೇ ತಂದು ಕೊಡ್ತೀವಿ. ಅದು ಇನ್ನೊಂದು ವಿಷಯ ಮಾತಾಡಬೇಕಿತ್ತಪ್ಪ ನಾನು. ಏನಂದರೆ ಈಗೆಲ್ಲ ಗ್ಯಾಸ್ ಎಲ್ಲ ತುಂಬ ಶಾರ್ಟೇಜ್ ಆಗ್ತಿದೆ, ಎಲ್ಲೂ ಸಿಗಲ್ಲ ಮುಂದೆ ಅಂತಿದ್ದಾರೆ. ಅದಕ್ಕೆ ಈಗ ಮನೇಲಿ ಎರಡೆರಡು ಥರ ಅಡುಗೆ ಅಂದರೆ, ಅದೇ ನಮಗೆ ಸಪ್ರೇಟು ಮತ್ತು ರಾಧಿಕಾ ಸಪ್ರೇಟಾಗಿ ಅಡುಗೆ ಮಾಡ್ಕೋಬೇಕಂದ್ರೆ ಗ್ಯಾಸ್ ಎಲ್ಲ ತುಂಬ ಖರ್ಚಾಗುತ್ತಪ್ಪ. ಮೊದಲೇ ಗ್ಯಾಸಿಂದೆಲ್ಲ ಈಗ ಪ್ರಾಬ್ಲಮ್ ಆಗಿದೆ, ಮತ್ತು ಈಗ ಎರಡೆರಡು ಅಡುಗೆ ಅಂದರೆ ಕಷ್ಟ ಆಗುತ್ತೆ. ಅದಕ್ಕೆ ಹೆಂಗೆ ಮಾಡೋದಪ್ಪ? ಹಾಂ, ಅದು ನನ್ನ ತಲೆಗೆ ಐತೆ. ನಿನಗೆ ಹೇಳಿದ್ನಲ್ಲಪ್ಪ, ನಿನ್ನ ಹೆಂಡತಿ ಹೆಸರಿಗೆ ಪಾರ್ವತಿ ಹೆಸರಿಗೆ ಒಂದು ಇದೆಲ್ಲ ಗ್ಯಾಸಿಂದೆಲ್ಲ ಅದೇನೋ ಉಜ್ವಲ ಯೋಜನೆ, ಅದು ಯಾವುದೋ ಅಡಿಯಲ್ಲಿ ಬರುತ್ತಲ್ಲ ಗ್ಯಾಸಿಂದು, ಅದನ್ನೆಲ್ಲ ಮಾಡ್ಸೋಕೆ ಹೇಳಿದ್ನಲ್ಲ, ಮಾಡಿಸಿಯಾ? ಹ್ಞೂ ಅಪ್ಪ, ನೀವು ಹೇಳಿದ ತಕ್ಷಣವೇ ಅವತ್ತು ಮಾಡಿಸಿದ್ದೀನಿ. ಅದು ಗ್ಯಾಸ್ ಕೂಡ ಮೊದಲೇ ಬುಕ್ ಮಾಡಿನಪ್ಪ. ಈಗೆಲ್ಲ ಮೊನ್ನೆ ಗ್ಯಾಸಿಂದೆಲ್ಲ ಪ್ರಾಬ್ಲಮ್ ಆಗ್ತಿದೆ ಅಂತಂದ್ರಲ್ಲ, ಹಂಗಾಗಿ ಮುಂಚೆನೇ ಬುಕ್ ಮಾಡಿದ್ದೀನಿ. ಒಳ್ಳೇದಾಯಿತು. ಈಗ ನೀವು ಅಮ್ಮನ ಹೆಸರಲ್ಲಿ ಒಂದಾ, ಈಗ ಪಾರ್ವತಿ ಹೆಸರಲ್ಲಿ ಒಂದೈತೆ. ಈಗ ಸದ್ಯಕ್ಕೆ ಇದು ಕಾಲೇಗ ತಗೊಂಡು ನೋಡೋಣ್ರಿ. ಅದಾದಮೇಲೆ ಈಗ ಹೆಂಗೋ ಇನ್ನೊಂದು ಬುಕ್ ಮಾಡೀನಿ ಅಂದ್ರಲ್ಲ, ಅದೊಂದಾಗಲಿ. ಅದೆಲ್ಲ ಎರಡು ಖಾಲಿ ಆದಮೇಲೆ ಇದು ಗ್ಯಾಸಿಂದ ಇನ್ನೂ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಅಂದರೆ, ಇದು ಹಿಂಗೆ ಮುಂದುವರಿತು ಅಂದರೆ ಬೇಕಾದರೆ ಅದೇನೋ ಸೌದೆ ಒಲೆ ಅಂತ ಏನೋ ಬಂದವಲ್ಲ, ಅಂಥದ್ದೇನೋ ತೊಂದರೆ ಆಯಿತು. ಒಟ್ಟಿನಲ್ಲಿ ಇವರು ನನ್ನ ಮಗಳು ಕೆಲಸ ಮಾಡಬೇಕು, ಅಡುಗೆ ಮಾಡಬೇಕು ಅಂತ ಪಟ್ಟು ಹಿಡಿದು ಬಿಟ್ಟಾರ. ಇವಾಗ ಯಾರು ಹೇಳಿದ್ರು ಬಿಡಂಗಿಲ್ಲ ಇವರು. ಅಲ್ಲ, ಈ ಮನುಷ್ಯಗೆ ಸ್ವಲ್ಪನ ಬುದ್ಧಿ ಐತೋ ಇಲ್ಲೋ, ಗ್ಯಾಸ್ದೆಲ್ಲ ಅಷ್ಟು ಪ್ರಾಬ್ಲಮ್ ಐತೆ, ಗ್ಯಾಸ್ ಸಿಗಂಗಿಲ್ಲ ಅಂತ ಮಂದೆಲ್ಲ ಒದ್ದಾಡಕತ್ತಾರ. ಗ್ಯಾಸ್ ಎಲ್ಲ ಖಾಲಿ ಆದ್ರಿಗಿನ ಸೌದೆ ಒಲೆ ತರ್ತಾರಂತ. ಇಲ್ಲಿ ನಾವು ಮಾಡೋರು ನಾವು ಹಾಳಾಗೋಗ್ಬೇಕಲ್ಲ. ಹೌದು, ನಾನಾಗ ಚಿಂತೆ ಮಾಡ್ತಿದ್ದೀನಿ. ನಾನೇನು ಅಡುಗೆ ಮಾಡಲ್ಲಲ್ಲ, ನಾನು ಸೊಸೆ ಮಾಡೋದು. ಹೆಂಗನ ಸಾಯಿಲಿ ಅವರು. ಒಂದೇ ಒಂದು ಬೇಜಾರು ಏನಂದರೆ, ನನ್ನ ಮಗಳೂ ಅಡುಗೆ ಮಾಡಬೇಕಲ್ಲ ಪಾಪ. ಅದಕ್ಕೆ ನೆಟ್ಟು ಗ್ಯಾಸ್ ಮೇಲೇ ಅಡುಗೆ ಮಾಡೋಕ್ಕೆ ಬರೋಂಗಿಲ್ಲ. ಇನ್ನು ಒಲೆಗೆ ಹೆಂಗೆ ಕೆಲಸ ಮಾಡ್ತಾಳೋ, ಹೆಂಗೆ ಅಡುಗೆ ಮಾಡ್ತಾಳೋ ಏನೋ. ಅಲ್ಲ ರೀ, ನೋಡಿರಿ, ಸ್ವಲ್ಪ ಯೋಚನೆ ಮಾಡಿರಿ. ಈಗ ಗ್ಯಾಸಿಂದೆಲ್ಲ ತುಂಬ ಪ್ರಾಬ್ಲಮ್ ಆಗತ್ತೈತೆ ಅಂತಾರ, ಎಲ್ಲ ಕಷ್ಟ ಐತೆ ಅಂತಾರ. ನೀವು ನೋಡಿದ್ರೆ ಎರಡೆರಡು ಅಡುಗೆ ಮನೆಗೆ ಮಾಡ್ಕೊಂತ ಕುಂತ್ರೆ ಗ್ಯಾಸ್ ಎಲ್ಲಿರ್ತದೆ ಹೇಳ್ರಿ. ಅದಕ್ಕೆ ಗ್ಯಾಸಿಂದ ಏನಾನ ಸರಿ ಹೋಯ್ತು ಅಂದರೆ ಆಮೇಲಿಂದ ಬೇಕಾದರೆ ರಾಧಿಕಾ ಕೈಲಿ ಅಡುಗೆ ಮಾಡಿಸಿದ್ರೆ ಆಯಿತು. ಇವಾಗ ಸದ್ಯಕ್ಕೆ ಎಲ್ಲರೂ ಒಂದೇ ಅಡುಗೆ ಮಾಡ್ಕೊಂಡು ತಿಂದರೆ ಆಯಿತು. ಗ್ಯಾಸಿಂದೆಲ್ಲ ಇಷ್ಟು ಕಷ್ಟ ಇರೋವಾಗ ಈಗ ಎರಡೆರಡು ಅಡುಗೆ ಬೇಕಾ? ಇಲ್ಲಿ ನೋಡು ಅನ್ಪೂರ್ಣ, ನನಗೂ ಅರಿವೈತೆ, ಎಲ್ಲ ಗ್ಯಾಸಿಂದು ಎಲ್ಲ ತಲೆಗೈತೆ. ಆದರೆ ಏನು ಮಾಡೋದು, ನಿನ್ನ ಮಗಳು ಅಷ್ಟು ಸೋಮಾರಿ ಇದ್ದಾಳಲ್ಲ, ಒಂದು ನೆಟ್ಟಿಗೆ ಅನ್ನ ಮಾಡ್ಕೊಳಕ್ಕೂ ಬಂದಿಲ್ಲ. ನಿನ್ನೆ ನೋಡಿದ್ನಲ್ಲ, ಈಗ ಮದುವೆ ಆಗೈತೆ ಆಕೆಗೆ. ಅಲ್ಲಿ ಅತ್ತೆ ಮನೆಗೆ ಹೆಂಗೆ ಮಾಡ್ತಾಳೆ ಅಡುಗೆ, ಇಲ್ಲೇ ನೆಟ್ಟಿಗೆ ಮಾಡೋಕ್ಕೆ ಬರವಲ್ತು. ಇವಾಗ ಒಂದು 3 ತಿಂಗಳು ಐತೆ, ಕಾಲೇಜ್ ಮುಗ್ದೋಗುತ್ತಾ, ಆಮೇಲೆ ಆಕೆಲ್ಲ ಅತ್ತೆ ಮನೆಗೆ ಹೋಗ್ಬೇಕು. ಅಲ್ಲಿ ಹಿಂಗೆ ಮಾಡ್ಕೊಂಡು ಕುಂತ್ರೆ ಅವ್ರು ಸುಮ್ಮನೆ ಇರ್ತಾರ? ಅದಕ್ಕೆ ಇಲ್ಲಿ ಇವಾಗಿಂದ ಟ್ರೈನಿಂಗ್ ಆಗ್ಬೇಕು ಆಕೆಗೆ. ಆ ಗ್ಯಾಸ್ ಹೋದ್ರೆ ಚಿಂತಿಲ್ಲ, ನಾವು ಒಲೆಗೆ ಅಡುಗೆ ಮಾಡ್ಕೊಂಡು ತಿಂದ್ರೆ ಚಿಂತಿಲ್ಲ, ಆಕೆ ನೆಟ್ಟಿಗೆ ಆಗ್ಬೇಕು ಫಸ್ಟು. ಅದಕ್ಕೆ ಬುದ್ಧಿ ಬರಬೇಕು. ನೋಡು, ಅಡುಗೆ ಮಾಡೋಕೆ ಬರವಲ್ತು ನೆಟ್ಟಿಗೆ ಅನ್ನ. ಅದಕ್ಕೆ ಅದು ಎಷ್ಟನ ಕಷ್ಟ ಆಗಲಿ, ಅದೆಷ್ಟನ ಗ್ಯಾಸ್ ಖಾಲಿ ಆಗಲಿ, ಒಲೆ ಮೇಲೆ ಮಾಡಿದ್ರು ಚಿಂತಿಲ್ಲ, ಅದೇನು ಕರೆಂಟ್ ಒಲೆ ಮೇಲೆ ಮಾಡಿದ್ರು ಚಿಂತಿಲ್ಲ. ಕರೆಂಟ್ ಒಲೆ ಬೇಡ ಬಿಡು, ಅದೆಲ್ಲ ಏನೋ ಕರೆಂಟ್ ಬಿಲ್ ತೆಗಿ ಬರ್ತದಂತೆ. ಇದೆ ಸೌದೆದೇನೋ ಹೊಸ ಒಲೆಗಳು ಏನೋ ಬಂದವಂತ, ಅವ್ರನ್ನ ತಂದ್ರೆ ಚಿಂತಿಲ್ಲ. ಈಕೆ ಅಡುಗೆ ಮಾಡಬೇಕು, ಈಕೆ ಕಲ್ತ್ಕೋಬೇಕು. ಇನ್ನೊಂದು 10 ದಿನ ನೋಡ್ತೀನಿ, ಇನ್ನೊಂದು 5 ದಿನ ಹಂಗೆ ಆಕೆನ ಅಡುಗೆ ಮಾಡಿದಾಗ ಸುಧಾರಿಸಿದ್ಲು ಅಂದರೆ ಅವಾಗ ಗ್ಯಾಸ್ ಮೇಲೆ ಮಾಡೋದನ್ನ ಬೇಡ, ಇಬ್ಬರು ಪಾರ್ವತಿ ತಾನು ಇಬ್ಬರು ಕಲಿಸಿ ಅಡುಗೆ ಮಾಡಲಿ ಅಂತ ಹೇಳ್ತೀನಿ. ಇಲ್ಲ ತಂದು ಹಿಂಗೆ ಮುಂದುವರಿತು ಅಂದ್ರಿಗಿನ ನಾನು ಏನು ಆಕೆ ಪಾಠ ಕಲಿಸ್ಬೇಕು ಅದನ್ನು ಕಲಿಸ್ತೀನಿ.
ಈಗ ಸದ್ಯಕ್ಕೆ ತನಗೆ ಅಷ್ಟೇ ಮಾಡ್ಕೊಳ್ಳಿ ಅಡುಗೆ, ತನಗೆಲ್ಲ ಕಷ್ಟ ಏನಂತ ಗೊತ್ತಾಗಲಿ, ಅಡುಗೆ ಮಾಡೋದು ಹೆಂಗೆ, ಅಡುಗೆ ಮಾಡೋದು ಎಷ್ಟು ಕಷ್ಟ ಅಂತ. ಆಮೇಲೆ ಒಂದು 4-5 ದಿನ, ಇನ್ನೊಂದು ವಾರಂಗೆ ಬಿಟ್ಟು ನೋಡ್ತೀನಿ. ಇದು ಗ್ಯಾಸಿಂದೆಲ್ಲ ಸುಧಾರಿಸ್ತು ಅಂದರೆ ಸರಿ, ಇಲ್ಲ ಅಂದ್ರಿಗಿನ ಹಿಂಗೆ ಮುಂದುವರಿತು, ಗ್ಯಾಸಿಂದ ಹಿಂಗೆ ಪ್ರಾಬ್ಲಮ್ ಆಗುತ್ತೆ ಅಂದರೆ ಅವಾಗ ಅವ್ರ ಅತ್ತಿಗೆ ಜೊತೆ, ಅದೇ ಪಾರ್ವತಿ ಜೊತೆ ತಾನು ಸೇರಿ ಅಡುಗೆ ಮಾಡ್ಬೇಕು ಎಲ್ಲರಿಗೆ. ಅವಾಗ ಒಟ್ಟು ತಾನು ಅಡುಗೆ ಮಾಡೋದು ಕಲಿಬೇಕು, ತನ್ನ ಕಷ್ಟ ಏನೋ ತನಗೆ ಅರ್ಥ ಆಗಬೇಕು.